ವಿಡಿಯೋ ಮಾಡಿ ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆಯೊಂದು ನಡೆದಿದೆ. ಗಂಡ ಹತ್ಯೆ ಮಾವ ಮೈದುನ ಸಂಬಂಧಿಕರ ಕಿರುಕುಳದ ಆರೋಪ ಕೇಳಿಬಂದಿದೆ. ಸಾಯುವ ಮುನ್ನ ವಿಡಿಯೋ ಮಾಡಿ ಪುಷ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಘಾಟಿ ಬಳಿಯ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಂಗೆ ಬಿದ್ದು ಸಾವನ್ನಪ್ಪಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿಯಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಸ್ವಾತೇನಹಳ್ಳಿ ಗ್ರಾಮದ ಪುಷ್ಪ ಸಾವನ್ನಪ್ಪಿದ್ದು ಅಂತ ತಿಳಿದು ಬಂದಿದ್ದು, ತಪಿಸಿನಹಳ್ಳಿ ಗ್ರಾಮದ ವೇಣು ಜೊತೆ ಕಳೆದ 1 ವರ್ಷದ ಹಿಂದೆ ವಿವಾಹ ಆಗಿತ್ತು. ವರದಕ್ಷಿಣೆ ಹಾಗೂ ನಿವೇಶನಕ್ಕಾಗಿ ಕಿರುಕುಳದ ಆರೋಪ ಕೇಳಿಬಂದಿದೆ. ಮದುವೆ ಆದಾಗಿನಿಂದಲೂ ಕೂಡ ಹೆಂಡತಿಯ ಜೊತೆ ಸಂಸಾರ ಮಾಡದ ಗಂಡ, ಮಗು ಬೇಕು ಎಂದರೆ ಮೈದುನನ ಜೊತೆ ಮಲಗು ಎಂತ ಇದ್ದ ಅತ್ತೆ ಮಾವ. ಕಿರುಕುಳ ತಾಳಲಾರದೆ ಗೃಹಿಣಿ ಸಾವನ್ನಪ್ಪಿದ್ದಾಳೆ. ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ. 2024ರಿಂದ ನನ್ನ ಗಂಡ ವೇಣುಜಿ ವಾಟ್ಸಪ್ ನಂಬರು ಮತ್ತು ಹಳೆ ನಂಬರು 2 ನಂಬರ್ ಕಾಲ್ ಲಿಸ್ಟು, ಕಾಲ್ ರೆಕಾರ್ಡ್ಸು ಮತ್ತು ನಮ್ಮತ್ತೆ ಹಳೆ ನಂಬರು ಮತ್ತು ನಮ್ಮ ಮಾವ ನನ್ನ ಮೈದುನ ಎಷ್ಟು ಸರಿ ನನಗೆ ಕಾಲ್ ಮಾಡಿದ್ದಾರೆ. ಆ ಕಾಲ್ ರೆಕಾರ್ಡ್ಸ್ ಎಲ್ಲ ತೋರಿಸಿದ್ರೆ ನಿಮಗೆ ಗೊತ್ತಾಗತ್ತೆ ಸತ್ಯ ಏನು ಅಂತ. ನಮ್ಮತ್ತೆ ನಮ್ಮ ಮಾವ ನನ್ನ ಮೈದುನ ನನ್ನ ಗಂಡ ನನಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು. ನಮ್ಮ ಅತ್ತೆ ನಾನು ಸತ್ತೋಗ್ತೀನಿ, ನೀನು ಮದುವೆ ಆಗಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋದೆಲ್ಲ ರೆಕಾರ್ಡ್ ಇತ್ತು. ಅದನ್ನು ನನಗೆ ಹುಷಾರಿಲ್ದಿದ್ದಾಗ ಮೆಂಟಲಿ ಟಾರ್ಚರ್ ಕೊಟ್ಟು ಚಿಡಿದಾಗ ಆವಾಗ ನನ್ನ ಗಂಡ ಮನೆಯವರೇ ನನ್ನ ಫೋನನ್ನು ಫ್ಲ್ಯಾಶ್ ಮಾಡಿಸಾಕೋದ್ರು. ಅಲ್ಲಿರುವಂಥ ಸಾಕ್ಷಿನೆಲ್ಲ ನಾಶ ಮಾಡಿಬಿಟ್ಟಿದ್ರು. ಆ ಸಾಕ್ಷಿನೂ ಇಟ್ಕೊಂಡಿದ್ದೆ, ಅದನ್ನು ಸಹ ನಾಶ ಮಾಡಿಬಿಟ್ರು. ಇವರು ಇಷ್ಟು ಜನ ಮಾರ್ಚ್ 2024ರಿಂದ ಇಲ್ಲಿವರೆಗೆ ಇವ್ರ ಕಾಲ್ ಲಿಸ್ಟ್ ಎಲ್ಲ ತೆಗೆದ್ರೆ ಆಗ ಗೊತ್ತಾಗುತ್ತೆ ಎಷ್ಟು ಸಲ ನನಗೆ ಕಾಲ್ ಮಾಡಿದ್ದಾರೆ. ನಮ್ಮ ಅತ್ತೆ ಮಾವ ನನ್ನ ಗಂಡ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅದೆಲ್ಲನೂ ಸಹ ಕಾಲ್ ಲಿಸ್ಟಲ್ಲಿ, ಕಾಲ್ ರೆಕಾರ್ಡ್ಸಲ್ಲಿ ಇದೆ. ಅವರೇ ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ದಿನಕ್ಕೆ 10 ಸಲ ಕಾಲ್ ಮಾಡೋರು. ನಮ್ಮತ್ತೆ ಮಾವ ನಿಮ್ಮ ಮನೆಯವ್ರ ಹತ್ರ ಮಾತಾಡಬೇಕು, ಇಲ್ಲ ಸುತ್ತೋಗ್ತೇವೆ ಪ್ರತಿ ಸಲ ಅಂತ ಹೇಳಿದ್ರು. ಅವ್ರ ಕಾಲ್ ಲಿಸ್ಟ್ ತೆಗೆದು ನನ್ನ ಹತ್ರ ಇರೋ ಸಾಕ್ಷಿನೆಲ್ಲ ಫೋನ್ ಫ್ಲ್ಯಾಶ್ ಮಾಡಿಸಿ ನನ್ನ ಹತ್ರ ಇರೋ ಅಂಥ ಸಾಕ್ಷಿ ಎಲ್ಲ ಹೋಗಿಸ್ಬಿಟ್ರು. ನಾನು ಏನನ್ನ ಸತ್ತು ಹೋದರೆ ನಮ್ಮ ಮನೆಯವ್ರಿಗೆ ಹೇಳೋದಿಷ್ಟೇ, ನಮ್ಮಮ್ಮ ಅಪ್ಪ ನಮ್ಮ ಅಕ್ಕ ನಮ್ಮ ಮಾಮ ಅವ್ರಿಗೆ ಹೇಳೋದಿಷ್ಟೇ, ನಾನೇನನ್ನ ಸತ್ತು ಹೋದರೆ ನನ್ನ ಹೆಣನ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು, ಅಲ್ಲೇ ಗುಂಡಿ ತೋಡಿ ಉಣ್ಬೇಕು. ನನ್ನ ಹೆಣ ನನ್ನ ಗಂಡನ ಮನೆ